ನಂದು ಆ್ಯಕ್ಚುಲಿ ಮದುವೆ ಆಗಿಬಿಟ್ಟು 8 years ಆಯಿತು. ಸ್ಟಾರ್ಟಿಂಗ್ ಎಲ್ಲ ನಂದು ಓಲೇಷನ್ ಇಂಡಕ್ಷನ್ ನಂದು ಊರಲ್ಲಿ ಗದಗಲ್ಲಿ ಫೇಲ್ ಆಗಿದೆ, ಒಂದು ಬೆಂಗಳೂರಲ್ಲಿ ಫೇಲ್ ಆಗಿತ್ತು. ನೆಕ್ಸ್ಟ್ ಫಸ್ಟ್ ಸೈಕಲ್ ಆಫ್ IUI ಕೂಡ ನಂದು ಫೇಲ್ ಆಗಿತ್ತು. ಸೆಕೆಂಡ್ ಸೈಕಲ್ ಮಾಡ್ಕೋಬೇಕಾದ್ರೆ ತುಂಬ ಪುಷ್ ಮಾಡಿ ನನ್ನ ಸೆಕೆಂಡ್ ಸೈಕಲಿಗೆ ಬಂದಿದ್ದು. ಬಟ್ ಇಟ್ಸ್ ಗಾಡ್ ಮಿರಾಕಲ್, ಅದು ಮ್ಯಾಮಿಂದ ನನಗೆ ಆ ಮಿರಾಕಲ್ ಆಗಿದ್ದು. ಸೆಕೆಂಡ್ IUI ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿ ಇನ್ಫ್ಯಾಕ್ಟ್ ಈ ಸಲ ತುಂಬ ರೌಂಡ್ಸ್ ಇತ್ತು ನಂದು, ಅಂದರೆ ಎಗ್ ಗ್ರೋತ್ ನೀಟಾಗಿ ರೀಚ್ ಆಗ್ತಾ ಇಲ್ಲ ಅಂತ ತುಂಬ ಗೋನಡೋಟ್ರೋಪಿನ್ ಇಂಜೆಕ್ಷನ್ಸ್ ಎಲ್ಲ ನಂಗೆ ಬೀಳ್ತಾ ಇತ್ತು. ಸೊ ನನ್ನ ಲಕ್ ಹೆಂಗೆ ಅಂದರೆ ಮಿರಾಕಲ್ ಹೆಂಗಾಯ್ತು ಅಂದರೆ IUI ನೆಕ್ಸ್ಟ್ ಡೇ ಏನು ಮಾಡಬೇಕಿತ್ತು, ಬಟ್ ನಂದು ಅದು ಕ್ಯಾನ್ಸಲ್ ಆಗಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿತ್ತು. ಮ್ಯಾಮು ಹೇಳಿದರು ಈ ಸಲ ನ್ಯಾಚುರಲ್ ಆಗಿ ಟ್ರೈ ಮಾಡ್ಕೊಂಡು, ಆಲ್ರೆಡಿ ಓಲೇಷನ್ ಆಗಿದೆ ಅಂತ. ಅವರು ಕಣೋ ಅಂದ್ರೆ ಅರ್ಧ ಮೆಲ್ಟ್ ಆಗಿಬಿಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫಾನಿ ಮ್ಯಾಮ್. ತುಂಬ ಖುಷಿ ಆಗುತ್ತೆ ನನಗೆ ಅವ್ರು ಸಿಕ್ಕಿತ್ತು ಅಂತ ಹೇಳ್ತೀನಿ. ಯಾರಾದರೂ ಏನಾದರೂ ಓಲೇಷನ್ ಇಂಡಕ್ಷನ್ ಆಗ್ತಿಲ್ಲ, IUI ಆಗ್ತಿಲ್ಲ, ತುಂಬ ಫೇಲ್ಯೂರ್ ಅಂದರೆ ನಿಮ್ಗೆ ಇದು ಒಂಥರ ಮೋಟಿವೇಶನ್ ಇದ್ದಂಗೆ. ನೀವು ಹೋಪ್ ಮಾತ್ರ ಬಿಡಬೇಡಿ. ಫಸ್ಟ್ ಸೈಕಲ್ ಆಗಿಲ್ವಾ, ಸೆಕೆಂಡ್ ಸೈಕಲ್ ಆಗುತ್ತೆ, ಥರ್ಡ್ ಅಲ್ಲಿ ಆಗೇ ಆಗುತ್ತೆ. ನಿಮ್ಮ ಮೇಲೆ, ನಿಮ್ಮ ಬಾಡಿ ಮೇಲೆ ನೀವು ಟ್ರಸ್ಟ್ ಇಟ್ಕೊಳ್ಳೇಬೇಕು. ಮೋರ್ ದೆನ್ ದಟ್ ಗಾಡ್ ಬ್ಲೆಸ್ಸಿಂಗ್ ಜೊತೆ ನಿಮ್ಮ ಬಾಡಿನೇ ಹೇಳುತ್ತೆ, ನಿಮ್ಮ ಬಾಡಿನೇ ಪುಷ್ ಮಾಡುತ್ತೆ ಯು ಆರ್ ರೆಡಿ ಅಂತ. ಅವಾಗ ಬೇಬಿ ಆಗೇ ಆಗುತ್ತೆ. ವೆಲ್ ಡನ್.